ಕಟಕ ರಾಶಿಯವರಿಗೆ ಓಕೆ, ಯಾಕಂದರೆ ಗುರು ಅಲ್ಲೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಇರೋ ಮನೆಯಲ್ಲಿ ಫಲ ಕೊಡೋದಿಲ್ಲ. ಆದರೆ ಕಟಕ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಪರಿವರ್ತನೆ ಆಗಿರೋದ್ರಿಂದ ಕಟಕ ರಾಶಿಯಲ್ಲಿ ಅವರಿಬ್ಬರಿಂದ ನಿಮಗೆ ತುಂಬ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕುತ್ತೆ. ಮತ್ತು ಗುರುವಿನ ದೃಷ್ಟಿ ನೋಡಿ, ಗುರುವಿನ ದೃಷ್ಟಿ ರಾಶಿಯಿಂದ 5ನೇ ಮನೆ ಅಂತ ಅಂದಾಗ ರಾಶಿಯಿಂದ 5ನೇ ಮನೆ ಅಂತಾಗ ನೋಡಿ ವೃಶ್ಚಿಕ ರಾಶಿಯಲ್ಲಿ ಗುರುವಿನ ದೃಷ್ಟಿ ಬೀಳುತ್ತೆ. ಮತ್ತು ಅಲ್ಲಿಂದ ಮಕರ ರಾಶಿಯಿಂದ ಮೀನರಾಶಿ, ಈ 5, 7, 9ನೇ ದೃಷ್ಟಿ ಗುರುವಿನ ನೇರ ದೃಷ್ಟಿ ಬಿದ್ದಾಗ ಆ ಮನೆಗಳಲ್ಲಿ ನೀವು ಫಲಗಳನ್ನ ನೋಡ್ಕೊಳ್ಬೋದಾಗುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ನೀವು ಅಷ್ಟೇ, ಕಟಕ ರಾಶಿಯವರು ಅದರಲ್ಲೂ ಯಾರಾದರೂ ನಿಮ್ಮ ಮನೇಲಿ ಓದ್ತಾ ಇರೋರು ಇದ್ದರೆ, ಸ್ಟೂಡೆಂಟ್ಸ್ ಇದ್ದರೆ ತುಂಬ ಒಳ್ಳೆ. ನೀವು ಮುಂಚೆ ಹೇಗಪ್ಪ ಅಂತಂದರೆ ನಿಮಗೆ ಗುರು ಮಿಥುನದಲ್ಲಿದ್ದಾಗ ತುಂಬ ಕಷ್ಟದಲ್ಲಿದ್ದರೆ ಏನು ಅಂದ್ಕೊಂಡ್ರೂ ಆಗ್ತಿರ್ಲಿಲ್ಲ. ಆದರೆ ಈಗ ಹಾಗಲ್ಲ. ಈ 48 ದಿನ ಅಂದರೆ 1.5 ತಿಂಗಳು ನೀವೇನನ್ನು ಅಂದ್ಕೊಳ್ತಿದ್ದೀರಾ ಅದೆಲ್ಲ ಮೂವ್ ಆಗ್ತಾ ಹೋಗುತ್ತೆ. ಒಂದು ಸಣ್ಣ ವಿಶ್ ಮಾಡ್ಕೊಳ್ಳಿ, ಒಂದು ಸಣ್ಣ ಇದನ್ನು ನಾವು ಮಾಡಬೇಕು ಅಂದರೆ ಖಂಡಿತ ಎಲ್ಲೋ ಒಂದು ಕಡೆ ಆ ಕೆಲಸ ಆಗ್ತಾ ಹೋಗುತ್ತೆ. ಇಂಥ ಕೆಲಸ ಆಗಬೇಕು, ಇದನ್ನು ಮಾಡಬೇಕು ಅಂತ ಒಂದು ಪರ್ಟಿಕ್ಯುಲರು ಒಂದು ರೂಲ್ಸ್ ಮಾಡಿಕೊಂಡು ಒಂದೊಂದೇ ಕೆಲಸನ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಪ್ರತಿಯೊಂದು ಕೆಲಸನೂ ಎಕ್ಸಾಮ್ಸ್ ಇರ್ಬೋದು, ಕೆಲಸ ಆಗಿರ್ಬೋದು, ಅದರಲ್ಲೂ ಗಂಡ ಹೆಂಡತಿ ಸಮಸ್ಯೆ ಏನಾದರೂ ಅತಿ ಹೆಚ್ಚು ಆಗಿದರೆ ಅದು ಕೂಡ ನಿಮಗೆ, ಯಾಕಂದರೆ ಮಕರದಲ್ಲಿ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮ್ಮ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇದ್ದರೂ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿ 1.5 ತಿಂಗಳಲ್ಲಿ ಬಿಟ್ಟೋಗಿರೋ ಗಂಡ ಹೆಂಡತಿ ಒಂದಾಗ್ತೀರಾ. ಅಥವಾ ಯಾರಾದರೂ ಪ್ರೀತಿಸಿ ಮದುವೆ ಆಗಬೇಕು ಅಂದ್ಕೊಂಡಿದ್ರೆ ಅವ್ರದ್ದೇನಾದರೂ ಬ್ರೇಕಪ್ ಹಾಕಿದರೆ ಅದು ಕೂಡ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಅವರು ಕೂಡ ಮನೇಲಿ ಒಪ್ಪಿಗೆ ಕೊಟ್ಟು ಮದುವೆ ಆಗುವಂಥ ಚಾನ್ಸಸ್ ಇರುತ್ತೆ. ಒಪ್ಕೊಳ್ದಿದ್ರು ನೀವೇ ಮದುವೆ ಮಾಡ್ಕೊಳ್ತೀರಾ ಕೂಡ. ಹಾಗಾಗಿ ಕಟಕ ರಾಶಿಯಲ್ಲಿ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿದೆ, ಟೈಮ್ ಚೆನ್ನಾಗಿದೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಮತ್ತು ಕಟಕ ರಾಶಿಯವರು ಮುಖ್ಯವಾಗಿ ನೋಡಿ, ನೀವು ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿ. ಖಂಡಿತ ನಿಮ್ಮ ಮನಸ್ಸು ತುಂಬ ಹತೋಟಿಯಲ್ಲಿರುತ್ತೆ. ನೀವು ಏನು ಮಾಡಬೇಕು ಅಂತ ಆವಾಗ ನಿಮಗೆ ತುಂಬ ಚೆನ್ನಾಗಿ ಆ ಒಂದು ಸ್ಟೋನು ಕ್ರಿಸ್ಟಲ್ಲು ನಿಮಗೆ ಗೈಡ್ ಮಾಡುತ್ತೆ. ಅದನ್ನು ನೀವು ಯೂಸ್ ಮಾಡಿ. ಜೊತೆಗೆ ನೀವು ಎಲ್ಲರೂ ಗುರುವಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಬೇಕು. 12 ರಾಶಿಯವರು ಗುರುಗ್ರಹದ ಒಂದು ಬ್ರೇಸ್ಲೆಟ್ನ ಕೈಗೆ ಹಾಕ್ಕೊಂಡು ನೋಡಿ. ಈ 1.5 ತಿಂಗಳಲ್ಲಿ ಯಾರು ಪಾಸಿಟಿವ್ ಇರುತ್ತೆ, ಯಾರು ನೆಗೆಟಿವ್ ಇರುತ್ತೆ, ಎಲ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಗುರುವಿನ ಅನುಗ್ರಹ ಸಿಕ್ಕುತ್ತೆ. ಗುರುವಿನ ಬ್ರೇಸ್ಲೆಟ್ ಯೂಸ್ ಮಾಡಿ. ನಮ್ಮ ನಂಬರ್ಗೆ ಕರೆ ಮಾಡಿ, ನೀವು ಎಲ್ಲಿದ್ದರೂ ಕೂಡ ನಾವು ಕಳಿಸ್ಕೊಡ್ತೀವಿ. ಸಿಂಹ ರಾಶಿ ಅಂದ್ರೇ ಹೇಳೋಕ್ಕೆ ಬೇಜಾರಾಗುತ್ತೆ. ಆಲ್ರೆಡಿ ಸಿಂಹ ರಾಶಿಯಲ್ಲಿ ಕೇತು ಇದ್ದು, ರಾಹು ಇದ್ದು, ಶನಿ ಕೆಟ್ಟಿದ್ದು, ಶನಿ ರಾಹು ಕೇತು ಕೆಟ್ಟಿದ್ರು. ಇವಾಗ ಗುರು ಕೂಡ ಕೆಟ್ಟಿದ್ದಾರೆ. ಗುರು ಕಟಕ ರಾಶಿಗೆ ಬಂದಿರೋದ್ರಿಂದ ಸಿಂಹ ರಾಶಿಯವರಿಗೆ ತುಂಬಾ ಪ್ರಾಬ್ಲಮ್ ಅಂತಂದರೆ ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ನಿಮಗೆ ಯಾವ ಕೆಲಸನೂ ಆಗೋದಿಲ್ಲ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು. ಅತಿ ಹೆಚ್ಚು ನೀವು ಹೆಲ್ತನ್ನು ಜೋಪಾನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ಸು ತೆಗಿಬೋದು. ಯಾಕಂದರೆ ಆ ಟೈಮು ಆ ರೀತಿ ಇದೆ. ಕೇತು ರಾಶಿಯಲ್ಲೇ ಇರೋದ್ರಿಂದ ಖಂಡಿತ ಸಿಂಹರಾಶಿಯವರಿಗೆ ತುಂಬ ಹಾಸ್ಪಿಟ್ಲು, ಸರ್ಜರಿ ಅಥವಾ ಹಾರ್ಟ್ ಅಟ್ಯಾಕ್ ಆಗೋದು, ಈ ಥರ ಏನಾದರೂ, ಅಥವಾ ತುಂಬ ದಿನ ಹಾಸ್ಪಿಟ್ಲಲ್ಲಿ ಮಲಗೋದು, ಈ ಥರ ಇನ್ಸಿಡೆಂಟು ಅತಿ ಹೆಚ್ಚು ಸಿಂಹರಾಶಿಯವ್ರಿಗಾಗುತ್ತೆ. ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮತ್ತು ಅವಮರ್ಯಾದೆ ಅಂತಂದರೆ ಏನಾದರೂ ಒಂದು ಕೆಲಸ ಮಾಡ್ತಿರ್ತೀರ, ಇಲ್ಲ ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ದಿರ ಏನಾದರೂ ಕೆಟ್ಟ ಕೆಲಸ ಮಾಡೋದು, ಅದು ಗೊತ್ತಾಗೋದು, ಅಥವಾ ಕೇಸ್ ಆಗೋದು, ಕಂಪ್ಲೇಂಟ್ ಆಗೋದು, ಅಥವಾ ಮಕ್ಕಳು ನಿಮಗೆ ಗೊತ್ತಿಲ್ದಿರನೇ ಮದುವೆ ಮಾಡ್ಕೊಳ್ಳೋದು, ಮದುವೆ ಆಗ್ತಾ ಇರೋ ಮದುವೆ ನಿಂತೋಗೋದು. ಯಾಕಂದರೆ ಸುಮಾರು ಇನ್ಸಿಡೆಂಟ್ಗಳನ್ನ ನೀವು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀರಾ, ಟಿ ವಿಗಳಲ್ಲೆಲ್ಲ ನೋಡಿದ್ದೀರಾ. ಮದುವೆ ಆಗೋವಂಥ ಒಂದು ಟೈಮಲ್ಲಿ ಕೂಡ ಎಲ್ಲೋ ಬ್ರೇಕಪ್ ಹೋಗಿರೋದಿದೆ. ಈ ಥರ ಒಂದು ಇನ್ಸಿಡೆಂಟ್ನ ತುಂಬ ನೋಡ್ತೀರಾ ಸಿಂಹರಾಶಿಯವರು. ಅದರಲ್ಲೂ ನೀವೇನಾದರೂ ಎಲ್ಲಾದರೂ ದುಡ್ಡು ಹಾಕಿದರೆ ಆ ದುಡ್ಡಿಗೆ ಯಾವುದೇ ಒಂದು ಪ್ರತಿಫಲ ಇಲ್ಲ ಅಂತ ತಿಳ್ಕೊಬಿಡಿ. 1.5 ತಿಂಗಳು ಸಿಂಹರಾಶಿಯವರಿಗೆ ಅದು ಏನು ನರಕ ನೋಡ್ತೀರಾ, ಆ ನರಕವನ್ನು ಇಲ್ಲೇ ನೋಡ್ತೀರಾ ಸಿಂಹರಾಶಿಯವರು. ಹಾಗಾಗಿ ಸಿಂಹರಾಶಿಯವ್ರಿಗೆ ಕೆಟ್ಟಿರೋ ಟೈಮ್ ಅಂದರೆ ಸಿಕ್ಕಾಪಟ್ಟೆ. ನಿಮ್ಮ ಜೀವನದಲ್ಲಿ ಈ 1.5 ತಿಂಗಳಾದ್ಮೇಲೂ ನಿಮ್ಗೆ ಟೈಮ್ ಕೆಟ್ಟಿದೆ. ಯಾಕಂದರೆ ನಿಮಗೆ ಮೀನರಾಶಿಯಲ್ಲಿ ಶನಿ 8ನೇ ಮನೆಯಲ್ಲಿ ನಿಮಗೆ ಬೇಡದೇ ಇರೋದೇ ನಿಮಗೆ ಆಗ್ತಾ ಇರುತ್ತೆ. ಮತ್ತು ರಾಹು ಮತ್ತು ಕೇತು ಇದ್ರ ಜೊತೆಗೆ ಇವಾಗ ಗುರು ಎಲ್ಲನೂ ಸೇರಿ ನಿಮಗೆ ಟೋಟಲು ನಿಮಗೆ ಲಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ಮೀನರಾಶಿಯವರು ಅದು ಹೇಗೆ ಹೊರಗಡೆ ಬರ್ತಿರೋ ನನಗೆ ಗೊತ್ತಿಲ್ಲ. ತುಂಬ ನೀವು ಗುರುವನ್ನು ಆರಾಧಿಸಿ. ಆದರೆ ದಕ್ಷಿಣ ಮೂರ್ತಿಯ ಒಂದು ಟೆಂಪಲ್ಗೆ ಹೋಗಿ ಬನ್ನಿ, ಕುಂಭಕೋಣಮಲ್ಲಿರುವಂತಹ ಗುರುವಿನ ಟೆಂಪಲ್ಗೆ ಹೋಗಿ ಬನ್ನಿ, ಗುರುವಿನ ಅನುಗ್ರಹ ಪಡೀರಿ. ಮತ್ತು ಶುಕ್ರನನ್ನು ಕೂಡ ನೀವು ಆರಾಧಿಸಬೇಕು. ದುಡ್ಡು ಕಾಸು ಎಲ್ಲ ಲಾಕ್ ಆಗುತ್ತೆ. ನಿಮಗೆ ಒಂದು ಮೆಡಿಸನ್ ತೊಗೊಳಕ್ಕೂ ನಿಮ್ಮ ಹತ್ರ ದುಡ್ಡಿರಲ್ಲ, ಒಂದು ಬಾಟ್ಲು ನೀರು ತೊಗೊಳಕ್ಕೂ ದುಡ್ಡಿರಲ್ಲ. ಅಂಥ ಪರಿಸ್ಥಿತಿಗೆ ಬರ್ತೀರಾ ಸಿಂಹರಾಶಿಯವರು. ಏನೇ ಇದ್ದರೂ ಲಾಕ್ ಆಗಿರ್ತೀರಾ. ದುಡ್ಡಿರೋರು ಕೂಡ ಲಾಕ್ ಆಗಿರ್ತೀರಾ.
ತುಂಬ ಒತ್ತಡದ ಪರಿಸ್ಥಿತಿಯಲ್ಲಿರ್ತೀರ ಸಿಂಹರಾಶಿಯವರು. ಹಾಗಾಗಿ ಸಿಂಹರಾಶಿಯವರು ಮುಖ್ಯವಾಗಿ ನಿಮ್ಮ ಮನಸ್ಥಿತಿ ಕೆಟ್ಟು ನೀವು ಕೂಡ ನಿಮ್ಮ ಮನಸ್ಥಿತಿ ಚಂಚಲಾಗಿ ಏನಾದರೂ ಮಾಡ್ಕೊಳ್ಬೇಕು ಇಲ್ವಾ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿರ್ತೀರ, ಅವು ಮರ್ಯಾದೆ ಅಂತ ಹೇಳಿದೆ. ಸೊ ಹಾಗಾಗಿ ಸಿಂಹರಾಶಿಯವರು ಮುಖ್ಯವಾಗಿ ನೀವು ಪರಿಹಾರ ಮಾಡ್ಕೊಳ್ಬೇಕು. ಪರಿಹಾರ ಅಂದರೆ ಅಂಥ ಇಂಥ ಪರಿಹಾರ ಅಲ್ಲ ನೋಡಿ, ನಿಮಗೆ ಶನಿ ಬೇಕು, ಶನಿ ಗ್ರಹನ ಒಂದು ಅನುಗ್ರಹ ಬೇಕು, ಗುರುವಿನ ಒಂದು ಸಪೋರ್ಟ್ ಬೇಕು, ಮತ್ತು ಶುಕ್ರನ ಒಂದು ಸಪೋರ್ಟ್ ಬೇಕು. ಇದೆಲ್ಲದಕ್ಕೂ ನೀವು ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಖಂಡಿತವಾಗ್ಲೂ ಸಿಂಹರಾಶಿಯವರು ಯಾರೇ ಇದ್ದರೂ ನಮ್ಮ ನಂಬರ್ಗೆ ಕರೆ ಮಾಡಿ ಖಂಡಿತ ನಿಮ್ಮನ್ನು ಎಲ್ಲ ಹೊರಗಡೆ ತರುವಂಥ ಒಂದು ಕ್ರಿಸ್ಟಲ್ಲು, ಬ್ರೇಸ್ಲೆಟು, ರೆಮಿಡೀಸು ನಾವು ಕೊಡ್ತಾ ಬರ್ತೀವಿ. ಜೊತೆಗೆ ನೀವು ತುಂಬ ದೊಡ್ಡವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಹೂವು, ಹಣ್ಣು, ಹೆಂಗಸರಿಗೆ, ಗಂಡಸರಿಗೆ ಬಟ್ಟೆ, ವಯಸ್ಸಾಗಿರೋರಿಗೆ, ನಿಮ್ಮ ತಂದೆ ಸ್ಥಾನ, ನಿಮ್ಮ ತಾತನ ಸ್ಥಾನದಲ್ಲಿರೋರಿಗೆ ಅತಿ ಹೆಚ್ಚು ಅವರ ಬ್ಲೆಸ್ಸಿಂಗ್ಸ್ ತೊಗೊಳ್ಳಿ. ನೀವು ಅದರಿಂದ ಎಲ್ಲೋ ಒಂದು ಕಡೆ ಪಾರಾಗ್ಬೋದು ಅಂತ ಹೇಳ್ತೀನಿ. ಪಾರಾಗೋದು ತುಂಬ ಕಷ್ಟ ಇದೆ, ನೀವು ಪರಿಹಾರ ಮಾಡಿಕೊಳ್ಳೇಬೇಕು.